ಬ್ರ್ಯಾಂಡ್ ನೋಡಿ ಮಾರೆ, ನನಗೆ ಬೈಯುವುದು ನಾನು ಇಂಥ ಕಲರ್ ತರುವುದಿಲ್ಲ ಅಂತ. ಜಾತ್ರೆಯಲ್ಲಿ ಇಂಥ ಕಲರ್ ಎಲ್ಲ ಸಿಗ್ತದ ಅಲ್ಲ, ಅವ್ರು ಎಲ್ಲಿಂದ ಪರ್ಚೇಸ್ ಮಾಡಿದ್ದೆ, ಇದು ಚಂದ ಉಂಟು ಅಂತ. ನನ್ನ ಮಗ ಸುಕೇಶ್, ಇವನು ಶಾಲಾ ನಂತರದ ಅವಧಿಯಲ್ಲಿ ನಡೆಯುವ ಕ್ರೀಡಾ ಚಟುವಟಿಕೆಯಲ್ಲಿ ಭಾಗವಹಿಸಲು ಅನುಮತಿ ನೀಡಿರುತ್ತೇನೆ. ಪಾಲಕರ ಸೀನೆ ಶಾಲೆಗೆ ಪಾಪ ಗೊಬ್ಬಡಮ್ಮ ಪೋಯಿ ಎನ್ಮನೆ ಹಿಡಿದ ಆಲ ಗೊಬ್ಬುದಿಜಿ ಇತ್ತೀ ಸರ್ತಿ ಅನ್ನಲ್ಲ ಗೊಬ್ಬಡ. ಹಾಯ್ ಗೈಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಅವರ್ ನ್ಯೂ ಬ್ಲಾಗ್ ಗೈಸ್. ಇವತ್ತು ಬ್ಲಾಗ್ ಸ್ಟಾರ್ಟ್ ಮಾಡುವಾಗಲೇ 10 ಗಂಟೆ ಕಳೆದಿದೆ. ಯಾಕಂದರೆ ಇವತ್ತು ನಾನು ಏಳುವಾಗಲೇ 7:15 ದಾಟಿದೆ ಗೈಸ್. ಇನ್ನಿದು ನನಗೆ ಪೇಯ್ನ್ ಆಗ್ತಿತ್ತು. ಮಲಗಿದ್ದಂದರೆ ಮಲಗಿದ್ದೆ, ನಿಮಗೆ ಚಿಂಚುಗೆ ರಜೆ ಇವತ್ತು, ಹಾಗೆ ಮಲಗಿದ್ದು ಚಂದ ಮಾಡಿ. ಈಗ ಯಾಕೆ ಹೊರಗಡೆ ಬಂದೆ ಅಂತ ಹೇಳಿದರೆ, ಮೀನು ಬರ್ತದೆ, ನಾಯಿಗಳಿಗೆ ಮೀನು ತೊಕ್ಕುವ. ನಾವು ಮೀನು ತಿಂತಿಲ್ಲಲ್ಲ, ಅವರಿಗೆ ಪಾಪ ತೊಗೊಳ್ಳುವ ಅಂದಿಗೆ. ಮತ್ತು ಗೂಡಿದ್ದು ಅಪ್ಡೇಟ್ ಕೊಡಬೇಕು ನಾನು. ಗೂಡಿಗೆ ಸುಮಾರು ನಾನು ಮೊನ್ನೆ ಯಾವಾಗ ವೀಡಿಯೋದಲ್ಲಿ ಹೇಳಿದ್ದೇನೆ, 10 ಜನ ನನಗೆ ರಿಪ್ಲೈ ಮಾಡಿದ್ದಾರೆ ಗೂಡಿದ್ದು ವಿಷಯದಲ್ಲಿ. ಅಂದರೆ ಅದು ಕೆಲಸ ಮಾಡುವವರು ಕೂಡ ಮಾತಾಡಿದ್ದಾರೆ. ಹಾಗೆ ಒಬ್ಬರು ನಮ್ಮ ಒಂದು ಸಬ್ಸ್ಕ್ರೈಬರ್ ಅಂದರೆ ಸ್ವಲ್ಪ ನನಗೆ ನನ್ನ ಪರಿಚಯ ಉಂಟು ಅವರಿಗೆ, ಅದಕ್ಕೋಸ್ಕರ ಅವರಿಗೆ ನಾನೀಗ ಹೇಳಿದ್ದೇನೆ. ಅವರು ಹೇಳಿದ್ದಾರೆ ಮೆಟೀರಿಯಲ್ದು ಹಣ ಕೊಟ್ಟರೆ ಸಾಕಂತೆ, ಮತ್ತು ಪೇಮೆಂಟ್ ಅವರ ಪೇಮೆಂಟ್ ಬೇಡ ಅಂತ ಹೇಳಿದ್ರು. ಆದರೂ ನಾವು ಕೊಡುವ, ಎಷ್ಟಾಗ್ತದೆ ಏನೆಲ್ಲ ಹೇಳ್ತೇನೆ ನಿಮಗೆ. ಹೊಲ ಗಡಿ ಇರುತ್ತಲ್ಲ ಪಾಪ, ಇಷ್ಟು ಜಾಗ ಆದರೂ ಬೇಕು, ಈ ಸಿಟೌಟಿನಷ್ಟು ಜಾಗ ಆದರೂ ಬೇಕು ಒಬ್ಬೊಬ್ಬರಿಗೆ. ಹಾಗೆ ಇನ್ನಾದರೂ ಗೂಡಲ್ಲಿ ಚೆಂದ ಮಾಡಿ ಇರಲಿ, ಯಾವಾಗಾದರೂ ವಾಕಿಂಗ್ ಕೊಂಡೋದ್ರೆ ಆಯಿತು ದಿನ. ಹಾಗೆ ಈಗ ಮೀನಿಗೆ ಕಾಯುವ ಮೀನು ತಗೊಳ್ಳುವ. ಮೀನು ತೊಗೊಂಡೆ ಗೈಸ್, ಈಗ ಗೊತ್ತಿಲ್ಲ ಸ್ವಲ್ಪ ಜಾಸ್ತಿಯೇ ತೊಗೊಂಡೆ. ಅವರು ಯಾವಾಗಲೂ ಬರೋದಿಲ್ಲ, ನಾವು ಗಡಿ ತರಲಿಕ್ಕೆ ಕಷ್ಟ ಆಗ್ತದಲ್ಲ, ನಾಯಿಗಳಿಗೆ ಮಾಡುವ ಅಂತ. ನಾಯಿಗಳಿಗೆ ಬೆಕ್ಕುಗಳಿಗೆ ಬೇಕಲ್ವಾ, ಅದಕ್ಕೆ. ನಿಜವಾಗ ಅಮ್ಮನಿಗೆ ಬೂತಾಯಿ ಅಂದರೆ ಭಾರಿ ಫೇವ್ರೇಟ್, ಆದರೆ ಈಗ ತಿನ್ನೋದಿಲ್ಲಲ್ಲ. ಅಮ್ಮ ಬೂತಾಯಿ ಎಡ್ಡುಂಡು ಬೂತಾಯಿ ಹೌದಾ. ಅಮ್ಮ ಈಗ ನೀನೆಲ್ಲ ಒಟ್ಟರಾಶಿ ಆಗಿದೆಯಲ್ಲ, ಹಾಗೆಲ್ಲ ಮಡಚಿಡ್ತಾ ಇದ್ದಾರೆ. ಇವನನ್ನು ನೋಡಿ, ಈಗ ಇದನ್ನು ಯಾರು ತೊಗೊಳ್ಬೇಡಿ ಆಯಿತಾ, ನಾನು ಹೇಳೋದು ಇದನ್ನು. ನಾನು ಒಂದು ಟೈಮಲ್ಲಿ ತೊಗೊಳ್ಳಿ ಅಂತ ಹೇಳಿದ್ದೆ, ಪ್ರಮೋಷನ್ ಅಲ್ಲ ಇದು ನಾನೇ ತೊಗೊಂಡದ್ದು. ಈಗ ನಾನೇ ಹೇಳ್ತಿದ್ದೀನಿ ಯಾರು ತೊಗೊಳ್ಳೋದು. ನೋಡಿ ಎಂತೆಲ್ಲ ಆಗಿದೆ ಕರ್ಮ ಗೈಸ್. ಊಟ ಅಮ್ಮನಿಗೆ ಕೊಡ್ತಾ ಇಲ್ಲ ಹಪ್ಪಳ, ಇವನಿಗೆ ಹಪ್ಪಳ ಇದೆ, ಹಪ್ಪಳ ಮತ್ತು ಆಲೂಗಡ್ಡೆ ಸಾಂಬಾರು. ಹಾಗೆ ಊಟ ಎಲ್ಲ ಅಮ್ಮನೇ ಈಗ ಸೇರ್ತಾ ಇಲ್ಲ, ಯಾಕಂದರೆ ನಾನ್ ವೆಜ್ ತಿನ್ನಲಿಕ್ಕೆ ಇಲ್ಲಲ್ಲ, ಈಗ ವೆಜ್ ತಿನ್ನು. ಓಲಿ ತಗೊಬಂದು ಉಲಯ ಓಪನ್ ಮಾಡಿದೆ ಗೈಸ್. ಈಗ ತಗೊಳ್ಳೋದು ನೈಟಿ ಗೈಸ್, ಇದು ನೈಟಿ. ಈಗ ಅಮ್ಮನಿಗೆ ಇದನ್ನು ಅಮ್ಮ ಬರಲಿ, ಅಮ್ಮನ ಕೈಗೆ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಆಯಿತಾ. ವಿಡಿಯೋ ನೋಡ್ತಾ ಇದ್ದರೆ ಅವನು ಬೊಗಳ್ತಿದ್ದಾನೆ, ಯಾಕಂದರೆ ಹೇಳಿದರೆ ವಾಕಿಂಗ್ ಅವನು ಕೊಂಡೋಗಲಿಲ್ಲ, ಅದಕ್ಕೆ ಹೋಗ್ತಾ ಇದ್ದಾನೆ. ಚಿಂಚು ಹೊರಗಡೆ ಹೋಗಿದ್ದಾನೆ. ಈಗ ನನ್ನ ಮಾವ ಹೇಳಿದರು, ದೊಡ್ಡ ಮಾವ, ಅಂದರೆ ಇದು ಕೊಡ್ತೇನೆ ಅಂತ ಹೇಳಿ, ಉಪ್ಪಡಚಿಲ್ಲ ಅಂತ ಗೊತ್ತಾ ನಿಮಗೆ, ನಾವು ಹಾಕ್ತೇವೆ ವರ್ಷ ಹಾಕ್ತೇವೆ ಉಪ್ಪಡಚಿಲ್ಲ ಅಂತೇಳಿ. ಉಪ್ಪಡಚಿಲ್ಲ ಅಂತ ಹೇಳಿದರೆ ತುಳುವಿನಲ್ಲಿ ನಾವು ನಮಗೆ ಹಲಸಿನ ಕಾಯಿ ಸಿಗ್ತದಲ್ಲ, ಅದನ್ನು ಚಂದ ಮಾಡಿ ಕಟ್ ಮಾಡಿ ಬಿಸಿ ಉಪ್ಪಿ ನೀರಲ್ಲಿ ಹಾಕಿ ಇಡೋದು. ಯಾಕಂದರೆ ನೆಕ್ಸ್ಟ್ ನಾವು ಯಾವಾಗ ಅದು ಹಲಸಿನಕಾಯಿ ಸಿಗೋದಿಲ್ವ ಆ ಟೈಮಲ್ಲಿ ಪದಾರ್ಥ ಮಾಡಿ ತಿನ್ನೋದು, ಅಂದರೆ ಶೇಖರಣೆ ಮಾಡಿ ಇಡೋದು ಆ ಟೈಪು. ಅದು ಯಾವಾಗಲೂ ಮಾಡ್ತೇವೆ ನಾವು. ಹಾಗೆ ಈಗ ಕೊಡ್ತೇನೆ ಅಂತ ಹೇಳಿದರು ತಂದು. ಅವನು ಅದಕ್ಕೆ ಹೋದ ಅವರ ಜೊತೆಗೆ. ಈಗ ಬರ್ಬೋದು ಹಲಸಿನಕಾಯಿ. ಹಾಂ ಅಮ್ಮಲ ಮೀದೆ ಮಾಮ ಒಂದು ಕೊರಪೆ ಬಂಡೇರಿ ಕಾಯಿ ಗುಜ್ಜೆ ಅವು ಆಳ್ತಾರೆ ರೇವತಣ್ಣಂತಿಗೆ.
ಒಣಗಿಸಿದ್ದು ಗೈಸ್ ನಾನು ಕೂದಲು ತಲೆಯನ್ನಲ್ಲ ಸಾರಿ ಕೂದಲನ್ನು ಒಣಗಿಸಿದ್ದು. ಯಾಕಂದರೆ ನಿನ್ನೆ ನಿಮ್ಗೆ ಗೊತ್ತಿರ್ಬೋದು, ಯಾಕಂದರೆ ನಿನ್ನೆ ಫುಲ್ಲು ಅವರುಂಟಲ್ಲ ಇದು ಮಾಡಿದ್ದಾರೆ, ಒಂದು ಸ್ವಿಚ್ ಯಾವುದಂದ್ರೆ ನನಗೆ ಹೊಸತಾಗಿ ಗೊತ್ತಾಗೋದಿಲ್ಲ ಗೈಸ್. ಫುಲ್ಲು ನಿನ್ನೆ ಎಂತ ಹೇಳೋದು, ಇಲ್ಲಿ ಧೂಳು ಮತ್ತು ಫುಲ್ಲು ಟಯರ್ಡ್ ಆಗಿದ್ದಾರೆ. ಅದಕ್ಕೊಂದು ತಲೆಗೆ ಸ್ನಾನ ಮಾಡಿತ್ತು. ತಲೆಗೆ ಸ್ನಾನ ಮಾಡಿದರೆ ಒಳ್ಳೇದು ಅದಕ್ಕೆ. ಅದಾ ಕತ್ತಿರಿದೆ ಏಕೆ ಕಟ್ಟು ಅನ್ಪುಲಿತುಗ ಒಂಜಿ ಗಂಟೆ ಪುನ್ ಕಟ್ಟು ಮಾತ್ರ ಪೂರ ಕಟ್ಟ ಚಾ ವರ್ಷಕ್ಕೆ ಶೋಕದ ಕಲರ್ ಅದ ಅತ್ತಮ್ಮ ಜಾತ್ರೆ ಕೂಡ ಅಂಚಿನ ಕಲರ್ ಕುಜಿ ಮಾರ ಈ ರೆಡ್ ಉಂಟು ಕತೆ ಅಂಡಿ ನೋಡಿ ಮಾರೆ ನನಗೆ ಬೈಯುದು. ನಾನು ಇಂಥ ಕಲರ್ ತರುವುದಿಲ್ಲ ಅಂತ. ಜಾತ್ರೆಯಲ್ಲಿ ಇಂಥ ಕಲರ್ ಎಲ್ಲ ಸಿಗ್ತದ ಅಲ್ಲ, ಅವ್ರು ಎಲ್ಲಿಂದ ಪರ್ಚೇಸ್ ಮಾಡಿದ್ದೆ. ಇದು ಚಂದ ಉಂಟು ಮಾತ್ರ. ಮತ್ತೆ ಉತ್ತ ಪೂರ ಕರೆಕ್ಟ್ ಉಂಟು. ತೋರ ಚೂರು ಫಿಟ್ಟಿಂಗ್ ಮನ್ಪ ನಾನು ಚಂದ ಉಂಟು ಗೈಸ್. ವೈಟ್ ಕಲರ್ ಫ್ಲವರ್, ಜಾಸ್ಮಿನ್ ಫ್ಲವರ್ ಬಂದು. ಸೆಕೆಂಡ್ ಒನ್ ಇದು ಸೂಪರ್ ಉಂಡಿ ಅಮ್ಮ ಆತ ಶೋಕ್ ಉಂಡು ಮಾರೆ ಡಿಸೈನ್ ಮಾತ. ನಾನಮ್ಮನಿಗೆ ಜಾಸ್ತಿ ತರೋದು ಸಂತೆಗೆ ಹೋದ್ರೆ, ಅಂದರೆ ಜಾತ್ರೆಗೆ ಹೋದ್ರೆ ನೈಟೇ ತರೋದು. ನೋಡಿರ್ಬೋದು ತುಂಬ ಚಂದ ಉಂಟು ಆಯ್ತಾ. ಅಮ್ಮನಿಗೆ ಇಷ್ಟ ಆಯ್ತಲ್ಲ ಅಷ್ಟು ಸಾಕು. ಯಾವಾಗಲೂ ಹೇಳ್ತಾರೆ ಇನ್ನೊಂದು ನೈಟಿ ತರೋದ ಇನ್ನೊಂದು ನೈಟಿ ತರೋದು ಅಂತ. ಮೂಜಿಲ್ಲ ಶೋಕುಂಡಿ ಕುದ್ದಿ ಅದು ನಿಜವಾಗಿ ಅವರು ಅಷ್ಟೇ ಉದ್ದ ಇರೋದು. ನನ್ನಮ್ಮ ನಾನೇ ಇರೋದು 5 ಫೀಟ್, ಅವರು ಅದಕ್ಕಿಂತ ಕೂಡ ಶಾರ್ಟ್ ಇದ್ದಾರೆ. ಸರಿ ಉಂಟದು ನೈಟಿ. ನಿನಗೂ ಇಷ್ಟ ಅಲ್ಲವ ಮೂಜೆಟೋ ಇಷ್ಟ ಅಂಡು ಹಾಂ ಎಂಕ ಒಂದು ಇಷ್ಟ ಅಂಡು ನೀಲಿ ಸೋಕುಂಟು. మురళి అందాక నాకంత నవ్వులు ఉండాలి మిషన్ ఎక్కించి ఆంటీ ఎండాలి మాట్లాడాలి ಕೊರಿ ಹಾಗೆ ಒಟ್ಟಿ ಕೊರಲಿ ಏನೂರ ಬಿದೇವನ ಕೊರಲಿ ನಮ್ಮ ಪಂತ ಕನಪ ಫಿಟ್ಟಿಂಗ್ ಮಾಡಬೇಕು. ಸ್ವಲ್ಪ ಸ್ವಲ್ಪ ಫಿಟ್ಟಿಂಗ್ ಮಾಡಬೇಕು. ನಾವು ಎಡ್ಡುಂಡಿ ಅಮ್ಮ. ಈ ಸೀಸನಿನ ಫಸ್ಟ್ ಹಲಸಿನ ಹಣ್ಣು ನಮ್ಮ ಮನೆಯಲ್ಲಿ, ಅಂದರೆ ಈಗ ಸೀಸನ್ ಮುಗಿತಾ ಬಂತಾಗಿರಬೇಕು. ನನ್ನ ಮಾವ ನಾನು ಹೇಳಿದ್ದೆ ಅಲ್ಲ, ಅದು ನಾಳೆ ಸಿಗ್ತದಂತೆ. ಇದು ಮಾಡಿ ಎಂತ ಹೇಳಿ ಉಪ್ಪಡ ಚಿಲಾಕಿ ಈಗ ನಾಳೆ ಸಿಗ್ತದಂತೆ. ಹಾಗೆ ಒಂದು ಹಣ್ಣಿತ್ತು, ಅದೇನೋ ಸ್ವಲ್ಪ ಸ್ವಲ್ಪ ಕೊಟ್ಟರು ಎಲ್ಲರಿಗೆ. ಹಾಗೆ ನನಗೆ ಅಷ್ಟು ಲೈಕ್ ಇಲ್ಲ ಆಯಿತು. ನನಗೆ ಇನ್ನೊಂದು ಬರ್ತದೆ, ಇದು ತುಳುವೆ ಅಂತ ಹೇಳೋದು. ಇದು ತುಂಬ ಇದು ಸಾಫ್ಟ್ ನೋಡ್ಬೋದು ನೀವು. ಇನ್ನೊಂದು ಸಿಗ್ತದೆ, ಅದು ಸ್ವಲ್ಪ ನನಗೆ ತುಂಬ ಫೇವ್ರೇಟ್ ಗಟ್ಟಿಯಾಗಿ. ಅದು ಸಿಗಲಿಲ್ಲ. ಇದು ಚಿಂಚುಗೆ ಇಷ್ಟ ಆಗಿತ್ತು. ಮತ್ತು ಅಮ್ಮ ತಿನ್ನೋದಿಲ್ಲ, ಅಮ್ಮ ತಿನ್ನಲಿಕ್ಕೇನಿಲ್ಲ, ಫ್ರೂಟ್ಸೇ ತಿನ್ನಲಿಕ್ಕಿಲ್ಲ. ಹಾಗೆ ನಮ್ಮ ಬೆಕ್ಕು ನೋಡಿ, ಈ ಗೂಡು ಓಪನ್ ಉಂಟು ಆದರೂ ಹೊರಗಡೆ ಬರ್ತಾ ಇಲ್ಲ ಅವು. ಆಗ ಬಾಕಿಯರಲ್ಲಿ ತಿಂತಾ ಇದ್ದಾರೆ. ಇನ್ನು ನೈಟ್ ಮಲಗುವಾಗ ಹಾಕೋದು ಗೂಡಿನೊಳಗೆ. ದಾಡಪ್ಪು ಪಿಡೆ ಬಲೆ ಹಾಂ ಬಲೆ ಪಿಡೆ ಕೂಡ್ದು ಎತ್ತುತ್ತಂಡು ಬಲೆ ಓಪನ್ ಉಂಡಪ್ಪ. ಏನು ಬಂದಿರಬಾರ್ದು ಆ ಬುಕ್ಕಡಿ ನನ್ನ ಬುಕ್ಕವಿ ಬುಕ್ಕ ಬುಕ್ಕ. ಇಡೀ ದಿನ ಹಾಕೋದಿಲ್ಲ ಆಯಿತಾ, ನೈಟ್ ಮಾತ್ರ ಗೂಡಲ್ಲಿ ಮಲಗುವಾಗ ಮಾತ್ರ. ಅಷ್ಟೊತ್ತು ಫ್ರೀ ಟೈಮ್ ಅವರಿಗೆ, ಎಲ್ಲಿ ಕೂಡ ಹೋಗ್ಬೋದು ಮನೆ ಒಳಗಡೆ. ಅವನೊಂದು ಶೇಲ್ ಆಯಿತು ನನಗೆ. ನಾನು ತುಂಬ ಫೇವ್ರೇಟ್ ಇದು ಅವನು, ತುಂಬ ಫೇವ್ರೇಟ್, ಎಲ್ಲರ ಫೇವ್ರೇಟೇ ಯಾಗಂತಿಲ್ಲ, ಎಲ್ಲರೂ ಇಷ್ಟನೇ. ಆದರೆ ಬುಳ್ಳ ಆದಮೇಲೆ ಇವನು ಸೆಕೆಂಡ್. ಅವದು ಹುಡುಗಿ, ಇದು ಹುಡುಗ. ಇಲಿಗಳ ಕಾಟ ಸ್ಟಾರ್ಟ್ ಆಗಿದೆ ಗೈಸ್. ಮತ್ತು ರಿಟರ್ನ್ ಅಲ್ಲಿ ನೋಡ್ಬೋದು ನೀವು, ಇಲಿಯಲ್ಲ ಆಗ ಡೆಲಿವರಿ ಆಯಿತು ಒಂದು ಕಾಣ್ತದೆ. ತುಂಬ ಸ್ಟಾರ್ಟ್ ಆಗಿದೆ ಮತ್ತೆ ಡೆಲಿವರಿ ಆಗಲಿಕ್ಕೆ.
ಎಂತ ಮಾಡೋದು ನನಗೆ ಅಂತ ಗೊತ್ತಾಗೋದಿಲ್ಲ. ಆಗ ಕೆಳಗೆ ಬಿದ್ದರೆ ಬೇಕು ತಿನ್ಬೋದು, ಇಲ್ಲಾಂದರೆ ಗೈಸ್ ಏನು ಗೊತ್ತಾ, ಚಿಂಚುವಿನ ಸ್ಕೂಲಲ್ಲಿ ನಾಳೆಯಿಂದ ಸ್ಪೋರ್ಟ್ಸ್ ಯಾರೆಲ್ಲ ಸೇರ್ತೀರ ಅವರೊಂದು ಹೆಸರು ಕೊಡಲಿಕ್ಕೆ ಉಂಟು. ನಾನು 8ಲ್ಲಿ ಅವನಿಗೆ ಅದನ್ನು ಸೇರ್ಲಿಕ್ಕೇ ಬಿಡಲಿಲ್ಲ. ಅವನಿಗೆ ವಾಲಿಬಾಲ್ ಅಂದರೆ ತುಂಬ ಇಷ್ಟ, ಗೊತ್ತಿರ್ಬೋದು ಕೆಲವರಿಗೆಲ್ಲ. ವಾಲಿಬಾಲ್ ಕ್ರಿಕೆಟಲ್ಲಿ ತುಂಬ ಫೇವ್ರೇಟ್ ಅವನಿಗೆ. ನಾನು 8ಲ್ಲಿ ಬಿಡಲೇ ಇಲ್ಲ. 8ಲ್ಲಿ ಜಾಸ್ತಿ ಅವನಿಗೆ ಓದುವ ಕಡೆ ಗಮನ ಕೊಡಲಿಕ್ಕೆ ಹೇಳಿದ್ದೆ. ಸ್ವಲ್ಪ ಅವನಿಗೆ ಇಕ್ಕಟ್ಟಾಗ್ತಿತ್ತು, ಅದಕ್ಕೆ ಈ ಸರ್ತಿ ಒಂದು ಸ್ಪೋರ್ಟ್ಸಿಗೆ ಅವನಿಗೊಂದು ಅವಕಾಶ ಕೊಡುವ ಅಂತೇಳಿ. ಯಾಕಂದರೆ ಈಗ ನಾವು ಈ ಏಜಲ್ಲಿ ಸ್ಪೋರ್ಟ್ಸಿಗೆ ಓದದ್ದು ಬಂತು. ಇನ್ನೂ ದೊಡ್ಡ ಒಂದು ಏಜ್ ಆದಮೇಲೆ ಹೇಗೂ ನಮ್ಮ ಹಾಗೆ ಜವಾಬ್ದಾರಿ ಬೀಳ್ತದೆ ತಲೆಗೆ. ಆವಾಗ ನಾವು ಆಸೆ ಪಟ್ಟರು ಯಾವುದಕ್ಕೂ ಹೋಗ್ಲಿಕ್ಕೆ ಆಗೋದಿಲ್ಲ ಎಂಥದಕ್ಕೂ. ಆ ಕ್ರಿಕೆಟ್ ಆದರೂ ಹುಡುಗರು ದೊಡ್ಡ ಆದಮೇಲೆ ಕೂಡ ಆಟ ಆಡ್ತಿರ್ತಾರೆ, ಅದು ಇಲ್ಲೇ ಗ್ರೌಂಡಲ್ಲಿ ಎಂಥ ಪ್ರಯೋಜನ ಇಲ್ಲ ಅದಕ್ಕೆ ಅಂತ ಸುಮ್ಮನೆ ಫನ್ನಿಗೋಸ್ಕರ ಆಟ ಆಡೋದು. ಹೀಗೆ ಒಂದು ಮಟ್ಟ ಒಂದು ಬೆಳಿಬೇಕಂತ ಹೇಳಿದರೆ ಈಗ ನಾವು ಸಣ್ಣದರಲ್ಲಿ ಹೋಗೋದು ಒಳ್ಳೆಯದು. ಈಗ ನಾವೆಲ್ಲ ಮೊದಲೆಲ್ಲ ಎಂತೆಲ್ಲ ಮಾಡಲಿಲ್ಲ, ಈಗ ಪಶ್ಚಾತ್ತಾಪ ಪಟ್ಟರೆ ಅದನ್ನೆಲ್ಲ ಮಾಡಲಿಕ್ಕೆ ಆಗ್ತದೆ ಇಲ್ಲ. ಅದಕ್ಕೆ ಹೇಳೋದು ಅವನೊಂದು ಸ್ಪೋರ್ಟ್ಸಿಗೆ ಹೋಗಲಿ ಅಂತ. ನಾಳೆಯಿಂದ ಅದು ಇದು ಉಂಟಂತೆ, ಎಂತ ಹೇಳೋದು ಅದಕ್ಕೆ, ಎಕ್ಸ್ಟ್ರಾ ಸ್ಕೂಲ್ ಆದಮೇಲೆ ಪ್ರಾಕ್ಟೀಸ್. ಹಾಗೆ ಈಗ ಒಂದು ಸೈನೆಲ್ಲ ಹಾಕ್ಲಿಕ್ಕೆ ಉಂಟು. ಅಂದರೆ ನಮ್ಮ ಮಗುವನ್ನು ನಾನು ಕಳಿಸ್ತಾ ಇದ್ದೇನೆ ಅಂತೇಳಿ. ನಾನು ಈಗ ಪೇರೆಂಟ್ ಅಲ್ವಾ, ಹಾಗೆ ಈಗ ತಗೊಂಡು ಬರ್ತಾನೆ. ಈಗ ಒಂದು ಸೈನ್ ಹಾಕಿ ಈಗ ಕೇಳ್ತಾ ಇರ್ತದೆ ಅದು ಉಯ್ ಅಂತೇಳಿ. ಟಿ ವಿ ನೋಡ್ತಾ ಅವಾಗ ಬರೇ ಒಂದಿಲ್ಲ. ಇದಕ್ಕೆ ನಾನು ಸೈನ್ ಹಾಕ್ಲಿಕ್ಕೆ ಉಂಟು ಗೈಸ್, ಅವನನ್ನು ಕಳಿಸ್ತಾ ಇದ್ದೇನೆ ಅಂತೇಳಿ. ಈಗ ಸುಕೇಶ್ನ ಹ್ಯಾಂಡ್ ರೈಟಿಂಗ್ ನೋಡಿ. ನನ್ನ ಮಗ ಸುಕೇಶ್, ಇವನು ಶಾಲಾ ನಂತರದ ಅವಧಿಯಲ್ಲಿ ನಡೆಯುವ ಕ್ರೀಡಾ ಚಟುವಟಿಕೆಗಳಲ್ಲಿ ಭಾಗವಹಿಸಲು ಅನುಮತಿ ನೀಡಿರುತ್ತೇನೆ. ಪಾಲಕರ ಸಿಹಿ ದಾನೆ ಶಾಲೆ ಪಾಪ ಗೊಬ್ಬಡಮ್ಮ ಪೋಯಿ ಎನ್ಮನೆ ಹಿಡಿದ ಆಲ ಗೊಬ್ಬುದಿಜಿ ಟೀ ಸತಿ ಅನ್ನಲ ಗೊಬ್ಬಡ ಕೈ ಕರ್ದಾಲ ಬೇನಂತ ವಾಲಿಬಾಲ್ ಅವಿನೇ ಮೂಲ ಸಾಧಿಡ್ಲ ಇನೇ ಗೊಬ್ಬುನೇ ಅವಳು ಅವನಿಗೆ ಗೊಬ್ಬಡ ಮೂಲ ಪ್ರೈಸ್ ಅನ್ನಲ್ದಿ. ಪ್ರೈಸ್ ಬಂದ್ಕೊಳ್ಳೋದು 9:50 ಆಗ್ತಾ ಬಂತು. ಅಮ್ಮ ಊಟ ಮಾಡಿ ಮಲ್ಕೊಂಡಿದ್ದಾರೆ. ಇಲ್ಲಿ ಚಿಂಚು ಮಲ್ಕೊಂಡಿದ್ದಾನೆ. ಇಲ್ಲಿ ನಾನು ಮಲಗೋದು, ನನಗೆ ಜಾಗ ಇಟ್ಟು ಮಲಗಿದ್ದಾನೆ. ನಾವೀಗ ಅಂದರೆ ಮೊನ್ನೆ ಎಲ್ಲ ಇನ್ವರ್ಟ್ರ್ ಇತ್ತಲ್ಲ, ಆವಾಗ ನನ್ನ ಕಾಲೆಲ್ಲ ತಾಗ್ತಿತ್ತು, ನಾನು ಹೇಳಿದೆ ಅಲ್ಲ ಅಲ್ಲಿ. ಇವಾಗ ತೊಂದರೆ ಇಲ್ಲ, ಫ್ಯಾನ್ ಬೇಕಲ್ಲ, ಮತ್ತು ಇಲ್ಲಿ ಮಲಗೋದು. ಇನ್ನೊಂದು ಗುಡ್ ನೈಟ್ ಒಂದು ಇಡಬೇಕು, ಎಲ್ಲೋ ಇಟ್ಟಿದ್ದೆ ಗುಡ್ ನೈಟ್ ಗೈಸ್. ಇಲ್ಲಿಡ್ತೇನೆ, ಇಲ್ಲಿ ಇಟ್ಟುಂಟಲ್ಲ ಎಲ್ಲರಿಗೂ ಆಗ್ತದೆ, ಅದಕ್ಕೋಸ್ಕರ ನಾರ್ಮಲಲ್ಲಿ ಇಡುವ. ಇಲ್ಲಿಟ್ಟರೆ ನಮಗೂ ಆಗ್ತದೆ, ಅಮ್ಮನಿಗೂ ಆಗ್ತದೆ. ಇನ್ನು ನಾನು ಕಮೆಂಟ್ ಹೋಗ್ತೇನೆ. ಮನೆಯಲ್ಲಿ ಇದ್ದ ಪಾತ್ರೆ ಎಲ್ಲ ತೊಳೆದಾಕಿದೆ, ಎಲ್ಲ ತೊಳೆದಾಕಿದೆ, ಅಂದರೆ ಬೆಳಗ್ಗೆಗೆ ಸ್ವಲ್ಪ ಈಸಿ ಆಗಲಿ ಅಂತೇಳಿ. ಹಾಗೆ ಅಲ್ಲಿ ಸ್ವಲ್ಪ ಕ್ಲೀನ್ ಮಾಡಿದೆ, ಇನ್ನು ನಾಳೆ ಮಾಡುವ. ಮತ್ತು ಇಲ್ಲಿ ಅನ್ನ, ಇದಿಷ್ಟು ಉಳ್ದ ಅನ್ನ ಅದಕ್ಕೆ ನೀರು ಹಾಕಿಟ್ಟಿದ್ದೇನೆ. ಕಮೆಂಟ್ ಓದುವ ಗೈಸ್. ಫಸ್ಟ್ ಕಮೆಂಟ್ ಪ್ರೇಮ ಅಂತೇಳಿ, ಇವತ್ತಿನ ವ್ಲಾಗ್ ತುಂಬ ನಗು ಬಂತು, ಮಕ್ಕಳ ಮಾತು ಅಂತೇಳಿ. ಹೌದು, ಮೊನ್ನೆ ಒಂದು ವ್ಲಾಗ್ ಇತ್ತು, ಫನಿ ಇತ್ತು ತುಂಬ, ಹಾಗೆ ಥ್ಯಾಂಕ್ ಯು. ಮೃಣಾಲಿನಿ ಕುಮಾರ್, ಅದು ತಪ್ಪ ಗೊತ್ತಿಲ್ಲ ನನಗೆ, ಮೃಣಾಲಿನಿ ಕುಮಾರ್ ಅಂತ ಒಂದು ಕಮೆಂಟ್. ಅಂತೂ ಬೆಕ್ಕಿನ ರೆಸ್ಕ್ಯೂ ಮಾಡಿದ ಪುಣ್ಯದ ಕೆಲಸ ಮಾಡಿದ್ದೀರಿ, ನಿಮಗೆ ಅದರ ಫಲ ದೇವರು ಕೊಡುತ್ತಾರೆ ಅಂತೇಳಿ. ಥ್ಯಾಂಕ್ ಯು. ಅದು ನಾನು ಸಣ್ಣದರಿಂದ ಮಾಡ್ಕೊಂಡು ಬಂದಿದ್ದೀನಿ, ಆವಾಗ ಯೂಟ್ಯೂಬ್ ಇರಲಿಲ್ಲ ಅಷ್ಟೇ. ಈಗ ಅದು ಮಾವನ ಮನೆಯಲ್ಲಿ ಉಂಟು ಗೈಸ್. ಅಲ್ಲಿ ನಾವು ಇಡ್ತೀಯಲ್ಲ, ಯಾವ ಬಾವಿಯಿಂದ ಹೊರಗೆ ಬಂತಲ್ಲ, ಅಲ್ಲಿ ಮಾವನ ಮನೆ ಉಂಟಲ್ಲ, ಅಲ್ಲಿ ಉಂಟಂತೆ ಹೊರಗಡೆ. ಅಲ್ಲಿ ಫುಡ್ ಅವರ ಬೆಕ್ಕಿಗೆ ಹಾಕುವಾಗ ಅಲ್ಲಿ ತಿಂದೆಲ್ಲ ಹುಟ್ಟದಂತೆ, ಅವರ ಅಂಗಳದಲ್ಲಿ ಉಂಟದು. ಸ್ಟೀವನ್ ಫೆರ್ನಾಂಡೆ ಅಂತ ಒಂದು ಕಮೆಂಟ್ ಮಾಡಿದ್ದಾರೆ. ಮೈ ಡಾಟರ್ ಸಿಯಾನಾ ಬರ್ತ್ಡೇ June 23ಗೆ ವಿಶ್ ಮಲ್ಪುಲೆ ಅಂತೇಳಿ. ನನಗೆ ಗೊತ್ತಿಲ್ಲ ಗೈಸ್ ಈ ಬ್ಲಾಗ್ ಬರುವಾಗ ಯಾವಾಗ ಆಗ್ತದೆ ಅಂತ, ಜೂನ್ ಕಲ್ಲಿರ್ತದೆ ಏನಂತ ಗೊತ್ತಿಲ್ಲ. ಆದರೂ ಹ್ಯಾಪಿ ಬರ್ಡೇ ಸಿಯಾನಾ, ಬಿಲೇಟೆಡ್ ಇಲ್ಲ ಅಡ್ವಾನ್ಸ್ ಹ್ಯಾಪಿ ಬರ್ಡೇ, ಗಾಡ್ ಬ್ಲೆಸ್ ಯು. ಕವಿತಾ ಅಂತ ಒಂದು ಕಮೆಂಟ್ ಮಾಡಿದ್ದಾರೆ. ಹಾಯ್ ಸಂಧ್ಯಾ, ನೀವು ಮನೆಯಿಂದ ಔಟ್ಸೈಡ್ ಹೋಗುವಾಗ ಚಪ್ಪಲ್ ಹಾಕಿ ಖಾಲಿ ಕಾಲಲ್ಲಿ ನಡಿಬೇಡಿ ಅಂತ. ಇವತ್ತು ನೋಡಿ ನಾನು ಚಪ್ಪಲ್ ಹಾಕಿದ್ದೆ. ಇದು ಸೌಮ್ಯ ಅಂತ ಒಂದು ಕಮೆಂಟ್ ಮಾಡಿದ್ದಾರೆ. ಹಾಯ್ ಸಿಸ್ ಎಂಚೋಲ್ಲರು, ಅಮ್ಮ ಎಂಚೋಲ್ಲರು, ಎನ್ನ ಮಗನ 22ಗೂ ಬರ್ತ್ಡೇ ವಿಶ್ ಮಲ್ಪುಲಿಯಾವೆ. ಬ್ಲಾಗ್ಡ್ ಪುದರ್ ಹಮ್ಸಿಕ್ ಹ್ಯಾಪಿ ಬರ್ಡೇ ಟು ಯು, ಅಡ್ವಾನ್ಸ್ ಅಥವಾ ಬಿಲೇಟೆಡ್ ಹ್ಯಾಪಿ ಬರ್ಡೇ. ಬ್ಲಾಗ್ ಗೊತ್ತಿಲ್ಲ ನನಗೆ, ಈ ಡೇಟಿಂದ ಮೊದಲು ಬರ್ಬೋದು ಮತ್ತೆ ಕೂಡ ಬರ್ಬೋದು. ಗಾಡ್ ಬ್ಲೆಸ್ ಯು, ಖುಷಿಯಾಗಿರಿ, ಹ್ಯಾಪಿ ಬರ್ಡೇ.
ಹ್ಯಾಪಿ ಬರ್ಡೇ ಟು ಯು. ಇಬ್ಬರ ಬರ್ಡೇ ಇತ್ತು, ಒಂದೇ ಸಾಂಗ್ ಇಬ್ಬರಿಗೆ ಕೂಡ. ಇಬ್ಬರಿಗೆ ಒಂದು ಇವರ ಹೆಸರೆಂತ, ಇನ್ನೊಂದಾಗ ಹೆಸರೆಂತ? ಹ್ಯಾಪಿ ಬರ್ಡೇ ಸಿಯಾನ್, ಸನಿಯಾ ನೋಡ್ತೇನೆ ನಾನು. ಇದು ಹಂಸಿಕ್. ನನಗೀಗ ಹಾಡು ಹಾಡ್ಲಿಕ್ಕೆ ಉಂಟು, ಸಾಂಗು. ಸಿಯಾನ ಮೈ ಡಾಟರ್ ಸಿಹಾನ. ರಾಂಗ್ ಆಗಿರ್ಬೋದು ಅಲ್ಲ, ನಾನು ಓದೋದೇನೋ ತಪ್ಪಿರ್ಬೋದು ಆಯಿತಾ, ಹಾಗೇನು ತಿಳ್ಕೊಳ್ಬೇಡಿ. ಈಗ ನಾವು ಸಾಂಗ್ ಆಡುವ, ಪನ್ಪನ. ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಸಿಹಾನಾ ಆ್ಯಂಡ್ ಅಂಶಿಕಾ. ಹಂಸಿಕ್ ತೂಕ ಅಂತ ಸಾಂಗ್ ತತ್ತನತ ಮಾರಾಯ. ಹಂಸಿಕ್, ಹ್ಯಾಪಿ ಬರ್ಡೇ ಹಂಸಿಕ್, ಗಾಡ್ ಬ್ಲೆಸ್ ಯು. ಇಷ್ಟೇ ಸಾಂಗ್ ಹೇಳಲಿಕ್ಕೆ ಆಗೋದು, ನಾನು ಇದಕ್ಕಿಂತ ದೊಡ್ಡ ಸಿಂಗರ್ ಅಲ್ಲ. ಸುಷ್ಮಾ ದೇವಾಡಿಗೆ ಒಂದು ಕಮೆಂಟ್ ಮಾಡಿದ್ದಾರೆ, ಪ್ರಪಂಚದ ಏರಿಜ್ಜಿನಲ್ಲ ಮಲ್ಲಿಜಿ ಆ್ಯಂಡ್ ಅಮ್ಮ ಪಂಪಿನ ಒಂದು ಜೀವ ಒಟ್ಟು ಇಪ್ಪೋಡು ಅಂತ ಹೇಳಿದ್ದಾರೆ. ನನ್ನ ಲೆಕ್ಕದಲ್ಲಿ ಎಂತ ಗೊತ್ತುಂಟ, ಅಮ್ಮ ಅಂತ ಅಲ್ಲ, ನಿಮಗೆ ನಿಜವಾಗ್ಲೂ ಆ ಒಂದು ಮನಸ್ಸಲ್ಲಿ ಎಂಥ ಕಲ್ಮಶ ಇಡದೆ ಒಂದು ಸಂಬಂಧ ನಿಮ್ಮ ಜೊತೆಗೆ ನಿಮ್ಮನ್ನು ಕೇರ್ ಮಾಡ್ತಾ, ನಾನು ಸ್ವಾರ್ಥ ಇಲ್ಲದೆ, ಅಂದರೆ ಈಗ ಸ್ವಾರ್ಥ ಅಂದರೆ ಈ ರೀತಿ ಇವನೊಂದು ನಮಗೆ ಏನಾದರೂ ಬರ್ತದೆ ಅಂಥದ್ದೆಲ್ಲ ಏನೂ ಇಟ್ಕೊಳ್ಳದೆ, ಇಲ್ಲಿಂದ ನಿಮಗೆ ಏನಾದರೂ ಕೊಡ್ತಾರೆ, ನಿಮ್ಮ ಜೊತೆ ಇದ್ದಾರೆ ಒಂದು ಸಂಬಂಧ ಇದ್ದರೆ ಸಾಕು. ಅಮ್ಮನೇ ಬೇಕಂತಿಲ್ಲ, ಹೇಗೋ ಲೈಫ್ ಲೀಡ್ ಮಾಡ್ಬೋದು. ಎಷ್ಟು ಬೇಕೋ, ಎಷ್ಟು ಹೆಣ್ಣು ಮಕ್ಕಳು, ಎಷ್ಟು ಗಂಡು ಮಕ್ಕಳು ಪಾಪ ಅಪ್ಪಮ್ಮನೇ ಇರುವುದಿಲ್ಲ, ಒಮ್ಮೊಮ್ಮೆ ಅಮ್ಮ ಇರ್ತಾರೆ ಅಪ್ಪ ಇರುವುದಿಲ್ಲ, ಇಲ್ಲಾಂದರೆ ಫ್ಯಾಮಿಲಿ ಕೂಡ ಇರುವುದಿಲ್ಲ, ಅಂಥವರು ಕೂಡ ಲೀಡ್ ಮಾಡ್ತಾರೆ. ಆದರೆ ಯಾರಾದರೂ ಒಂದು ಬೇಕು ಬದುಕಲಿಕ್ಕೆ, ಯಾಕಂದರೆ ನಮಗೆ ಒಬ್ಬರಿಗೆ ಬಾಳಲಿಕ್ಕೆ ಕಷ್ಟ, ಒಂದು ಜೀವ ಬೇಕು, ಒಂದು ಅಕ್ಕ ಇಲ್ಲ, ಒಂದು ಸಿಗುವಂಥ ಲೈಫ್ ಪಾರ್ಟ್ನರ್ ಆದರೂ ಅದನ್ನು ಮೀರಿಸುವಂಥ ಪ್ರೀತಿ ಕೊಡೋರು ಇರಬೇಕು ಲೈಫಲ್ಲಿ. ಆರಾಮದಲ್ಲಿ ಇರ್ಬೋದು, ನಿಜ ಹೇಳುವುದು ನಾನು. ಅವನು ನನ್ನ ನೋಡಿ ಹೀಗೆ ಮಾಡೋದು, ಅವನಿಗೆ ದೊಡ್ಡ ಆಗುವಾಗ ಗೊತ್ತಾಗ್ತದೆ, ಈಗ ಸಣ್ಣ ಅಲ್ಲ. ಮತ್ತೊಂದು ವಿನಯ್ ಶೆಟ್ಟಿ ಒಂದು ಒಳ್ಳೆ ಕಮೆಂಟ್ ಮಾಡಿದರೆ, ಸಂಧ್ಯಾ ಈರ್ನ ಬ್ಲಾಗ್ಡು ಏರ್ಲ ಗಿಫ್ಟ್ ಕೊರ್ಪೆರ ಪಂದು ವೆಯ್ಟ್ ಮಲ್ಪುನು ಎಂಕ್ ಗಿಫ್ಟ್ ತಿಕ್ಕಲೆಕ್ಕ ಖುಷಿ ಆಪುನು ಕೊರ್ನಾಕ್ಲಿಗೆ ತೊರ್ನಾಗ್ಲಿ ಖುಷಿ ಟಿಪ್ಪುಲೆ ಅಂತೇಳಿ. ಥ್ಯಾಂಕ್ ಯು. ಅದು ಎಂತ ಗೊತ್ತಾ, ಮೊದಲೇ ಗಿಫ್ಟ್ ಬರ್ತಾ ಇತ್ತು ನನಗೆ, ಆದರೆ ನಾನೇ ಯಾರಿಗೂ ಅಡ್ರೆಸ್ ಕೊಡ್ತಾ ಇರಲಿಲ್ಲ. ಈಗ 4 ವರ್ಷ ನನ್ನ ಯೂಟ್ಯೂಬ್ ಜರ್ನಿಯಲ್ಲಿ ಅಡ್ರೆಸ್ಸೇ ನಾನು ಕೊಡ್ತಾ ಇರಲಿಲ್ಲ ಯಾರಿಗೂ. ಈಗ ಏನಾಯ್ತು ಅಂತ ಹೇಳಿದರೆ, ನಾನು ಕ್ಯಾಟ್ ಫುಡ್ಡಿಗೆ ಎಲ್ಲ ನನಗೆ ಅಡ್ರೆಸ್ ಎಲ್ಲ ಕೊಟ್ಟೆಲ್ಲ, ಹಾಗೆ ಇದು ಅವರು ದೊಡ್ಡ ಮನಸ್ಸು ಮಾಡಿ ಅವರೆಲ್ಲ ಕಳಿಸೋದು, ಹಾಗೆ ಕೇಳಿ ಕಳಿಸೋದಲ್ಲ ಆಯಿತಾ, ಅವ್ರ ಪ್ರೀತಿಯಲ್ಲಿ ಕಳಿಸೋದು. ಇನ್ನೂ ಕೂಡ ನನ್ನ ಒಂದು ಜಿಮೇಲಲ್ಲಿ ಮತ್ತು ಇನ್ಸ್ಟಾಗ್ರಾಮಲ್ಲಿ ಇನ್ನೂ ಕೂಡ ಎಷ್ಟು ಒಂದು ಮೆಸೇಜ್ ಪೆಂಡಿಂಗ್ ಉಂಟು ಅಂತ ಇಲ್ಲ. ಅಂದರೆ ಅಡ್ರೆಸ್ ಕೇಳಿ ಅದೆಲ್ಲ ತುಂಬ ಉಂಟು. ನೋಡುವ, ನಿಧಾನವಾಗಿ ಎಲ್ಲರಿಗೂ ರಿಪ್ಲೈ ಕೊಡ್ತೇನೆ ಆಯಿತಾ, ಆದರೆ ನಿಧಾನವಾಗಿ, ಅಂದರೆ ಎಲ್ಲರಿಗೂ ಈಗಲೇ ಒಮ್ಮೆಲೆ ಆಗೋದಿಲ್ಲ. ನನಗೆ ಫ್ರೀ ಕಡಿಮೆ ನಾನು ಇರೋದು. ಎಲ್ಲ ನೋಡಿ, ಮಧ್ಯಾಹ್ನದವರೆಗೆ ಮನೆ ತರ್ತದೆ, ಮಧ್ಯಾಹ್ನದ ಮೇಲೆ ಎಡಿಟ್ ಮಾಡ್ತೇನೆ, ಆಮೇಲೆ ಬರ್ತಾನೆ, ಇವದ್ದಾಯಿತು, ಆಮೇಲೆ ಸಾಯಂಕಾಲ ಆಯಿತು, ಆಮೇಲೆ ಎಲ್ಲ ಬಿಸಿ ಮಾಡೋದು, ಮತ್ತೆ ಕಮೆಂಟ್ ಎಲ್ಲ ಓದೋದು, ಇದೆಲ್ಲ ಆಗ್ತದೆ. ಯಾಕೆ ರೀಲ್ಸ್ ಕೂಡ ಈಗ ನಾನು ಬಹಳ ಕಡಿಮೆ ಆಗಿದೆ, ಮೊದಲು ಒಂದಿಷ್ಟು ಮಾಡ್ತಿದ್ದೆ ಹಾಗೆ. ಸೌಮ್ಯ ಆಳುವ ಒಳ್ಳೆ ಕಮೆಂಟ್ ಮಾಡಿದ್ದಾರೆ, ಯುವರ್ ಎಫರ್ಟ್ಸ್ ಟು ಬ್ರಿಂಗ್ ಯುವರ್ ಅಮ್ಮ ಇಯರ್ ಈಸ್ ರಿಯಲಿ ಕಮೆಂಡೇಬಲ್. ಗಾಡ್ ಬ್ಲೆಸ್ ಯು ಆಲ್ವೇಸ್ ಟು ಟೇಕ್ ಕೇರ್ ಆಫ್ ಯುವರ್ ಹೆಲ್ತ್. ಥ್ಯಾಂಕ್ ಯು ಸೋ ಮಚ್. ಅದೌದು, ನಾನೊಂದು ಒಳ್ಳೆ ಇದರಲ್ಲಿ ನಿಂತದ್ರಲ್ಲೇ ಆಯಿತು, ಆದರೆ ನಿಮ್ಮ ಸಪೋರ್ಟ್ ಕೂಡ ನನಗೆ ತುಂಬ ಇತ್ತಾಯಿತಾ. ಮನೆಯಲ್ಲೇ ಇದ್ದು ನಾನು ಇದೆಲ್ಲ ಮಾಡಬೇಕಂತ ಹೇಳಿದರೆ ಅದು ಯೂಟ್ಯೂಬಿಂದ ಮಾತ್ರ ನನಗೆ ಸಾಧ್ಯ ಆದದ್ದು. ಯೂಟ್ಯೂಬ್ ನಡಿಬೇಕಾದ್ರೆ ನೀವೆಲ್ಲ ನೋಡಬೇಕು, ಅದು ಇಂಪಾರ್ಟೆಂಟ್. ಥ್ಯಾಂಕ್ ಯು. ನಾನು ಒಂದು ವೇಳೆ ಜಾಬಿಗೆಲ್ಲ ಹೋಗ್ತಾ ಇದ್ದರೆ ನನ್ನ ಅಮ್ಮ ಇಷ್ಟು ಸಮಯ ಕೂಡ ಉಳಿಲಿಕ್ಕೆ ಸಾಧ್ಯನೇ ಇರಲಿಲ್ಲ. ಯಾಕಂದರೆ ಇಂಥ ಎಲ್ಲ ಉಬ್ಬಸ ಎಲ್ಲ ಉಂಟಲ್ಲ, ಅದನ್ನು ನಾವು ಹತ್ತಿರ ಇದ್ದೇ ಕೇರ್ ಮಾಡಬೇಕು. ಅವರಿಗೆ ಎಂಥ ಒಂದು ನೀರು ಕೂಡ ತೆಗಿಲಿಕ್ಕೆ ಆಗೋದಿಲ್ಲ, ಆಗ ಯಾರಾದರೂ ಬೇಕೇ ಅಲ್ವ. ನೋಡಿ, ಯೂಟ್ಯೂಬ್ ಇಲ್ಲದಿದ್ದರೆ ಏನಾಗ್ತಿತ್ತೆ ನನ್ನ ಪರಿಸ್ಥಿತಿ. ಏನೋ ಎಲ್ಲಿ ಮಾಡಿದ ಪುಣ್ಯವೇ ಏನೋ ನಾನು ಇಷ್ಟು ಒಂದು ಜನಗಳ ಪ್ರೀತಿ ಸಿಕ್ಕಿದೆ, ಅಷ್ಟೇ ಹೇಳ್ಬೇಕಷ್ಟೆ.
ಆಯಿತು ಗೈಸ್, ಎಲ್ಲ ಓದಿದೆ ಆಯಿತಾ ಕಮೆಂಟ್. ನಾನು ಲಾಸ್ಟ್ವರೆಗೆ ಓದಿದೆ. ನಿನ್ನೆ ಓದಲಿಲ್ಲ, ಅದಕ್ಕೆ ಫುಲ್ ಓದಿದೆ ಹಾಗೆ. ಇನ್ನು ನಾನು ಈ ಬ್ಲಾಗನ್ನು ಇಲ್ಲಿಗೆ ನಿಲ್ಲಿಸ್ತೇನೆ ಗೈಸ್. ವಿಡಿಯೋ ಇಷ್ಟ ಲೈಕ್ ಮಾಡಿ, ಫಸ್ಟ್ ಟೈಮ್ ನಮ್ಮ ಚಾನಲ್ ರೆಡಿ ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ನಾಳೆಯಿಂದ ಚಿಂಚು ಸ್ಪೋರ್ಟ್ಸಿಗೆ ಹೋಗ್ತಾ ಇದ್ದಾನೆ. ಹಾಗೆ ಅವನು ದೊಡ್ಡ ದೊಡ್ಡ ಕಪ್ಪು ತರುವ ಕನಸಲ್ಲಿದ್ದಾನೆ. ಕಪ್ಪು ತರದಿದ್ದರೂ ಪರವಾಗಿಲ್ಲ, ಕೈಕಾಲು ಸರಿ ಹಿಡಿದು ಬಂದರೆ ಆಯಿತು ಮನೆಗೆ, ಅಷ್ಟೇ ಬೇಕಾದದ್ದು. ಹಾಂ, ಹಾಗೆ ಸಿಗೋಣ ನಾವು ನಾಳೆ. ಟಾಟಾ ಗೈಸ್, ಬೈ, ಟೇಕ್ ಕೇರ್.